ಓಂ ಸಾಯಿರಾಮ್. ಸಾಯಿ ಪ್ರಣಾಮ್. ಸಾಯಿಬಾಬಾ ಅವರು ಒಂದು ಕಾಡಿನಲ್ಲಿ ತಮ್ಮ ಗುರುವಿನಿಂದ ಹೇಗೆ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದರು ಮತ್ತು ಗೋಖಲೆಯವರ ಉಪವಾಸ ವ್ರತವನ್ನು ಹೇಗೆ ಮುರಿದರು ಎಂಬುದನ್ನು ಹೇಮಾಡ ಪಂತರು ಇಲ್ಲಿ ವಿವರಿಸುತ್ತಾರೆ. ಇಲ್ಲಿ ಹೇಮಾಡ ಪಂತರು ಈ ಸಂಸಾರವನ್ನು ಬೇರು ಮೇಲಕ್ಕೂ ಕೊಂಬೆಗಳು ಕೆಳಕ್ಕೂ ಇರುವ ಅಶ್ವತ್ಥ ಮರದ ಉಪಮೆಯಿಂದ ವಿವರಿಸುತ್ತಾರೆ. ಈ ಅಶ್ವತ್ಥ ಮರದ ಆದಿ ಅಂತ್ಯಗಳು ಗೊತ್ತಿರುವುದಿಲ್ಲ. ನಮ್ಮ ವಿರಕ್ತಿ ಎಂಬ ಬಲವಾದ ಖಡ್ಗದಿಂದ ಈ ವೃಕ್ಷದ ಬೇರುಗಳನ್ನು ಕಡಿದರೆ ಪುನಃ ಮರಳಿ ಬರಲಾಗದಂತಹ ಮಾರ್ಗವು ನಮಗೆ ಲಭಿಸುತ್ತದೆ. ಈ ಪಥದಲ್ಲಿ ಸಾಗಬೇಕಾದರೆ ಮಾರ್ಗದರ್ಶನ ಅಗತ್ಯ. ನಾವು ಎಷ್ಟೇ ವಿದ್ಯಾವಂತರಾಗಲಿ, ಪಾಂಡಿತ್ಯವನ್ನು ಪಡೆದಿರಲಿ, ಮಾರ್ಗದರ್ಶನ ಬೆಂಬಲವಿಲ್ಲದೆ ನಾವು ನಮ್ಮ ನಿಶ್ಚಿತ ಗುರಿಯನ್ನು ಕ್ಷೇಮದಿಂದ ಮುಟ್ಟಲಾರೆವು. ಸರಿಯಾದ ಮಾರ್ಗ ತೋರಿಸುವ ಮಾರ್ಗದರ್ಶಕನಿದ್ದರೆ ಪ್ರಯಾಣವು ಸುಗಮವಾಗುತ್ತದೆ. ಬಾಬಾ ಅವರೇ ಹೇಳಿದ ಅವರ ಸ್ವಂತ ಅನುಭವವು ಆಶ್ಚರ್ಯಕರವಾಗಿದೆ. ಇದನ್ನು ಭಕ್ತಿ ಶ್ರದ್ಧೆಯಿಂದ ಕೇಳುವವರಿಗೆ ಮುಕ್ತ ಮಾರ್ಗ ದೊರೆಯುತ್ತದೆ. ಓಂ ಸಾಯಿರಾಮ್. ಸಾಯಿ ಪ್ರಣಾಮ್. ಒಮ್ಮೆ ನಾವು 4 ಧಾರ್ಮಿಕ ಗ್ರಂಥಗಳನ್ನು ಅಭ್ಯಾಸ ಮಾಡುತ್ತಿದ್ದೆವು. ಇದರಿಂದ ಜ್ಞಾನವು ಉಂಟಾಗಿ ಬ್ರಹ್ಮನನ್ನು ಕುರಿತು ಚರ್ಚೆಯನ್ನು ಆರಂಭಿಸಿದೆವು. ಒಬ್ಬನು ನಮ್ಮ ಸ್ವಂತ ಪ್ರಯತ್ನದಿಂದಲೇ ಆತ್ಮಜ್ಞಾನವನ್ನು ಪಡೆಯಬೇಕು, ಇತರರಿಗೆ ಅಧೀನರಾಗಿರಬಾರದು ಎಂದನು. ಎರಡನೆಯವನು ಯಾರು ನಮ್ಮ ಇಂದ್ರಿಯಗಳನ್ನು ಹತೋಟೆಯಲ್ಲಿ ಇಟ್ಟುಕೊಂಡು ಶಕ್ತಿಯುಳ್ಳವರಾಗಿರುತ್ತಾರೆಯೋ ಅವರು ಆಶೀರ್ವದಿಸಲ್ಪಡುತ್ತಾರೆ, ಇತರರ ಸಹಾಯ ಬೇಕಿಲ್ಲ ಎಂದನು. ಮೂರನೆಯವನು ಈ ಪ್ರಪಂಚವು ಯಾವಾಗಲೂ ಬದಲಾವಣೆಯಾಗುತ್ತಲಿದೆ, ನಿರಾಕಾರನೂ ನಿತ್ಯನೂ ಸತ್ಯ ಮಿಥ್ಯಗಳ ವಿವೇಚನೆ ನಮಗೆ ಇರಬೇಕು ಎಂದನು. ನಾಲ್ಕನೆಯವನಾದ ನಾನು ಬಾಬಾ ಪುಸ್ತಕ ಜ್ಞಾನ ನಿಷ್ಪ್ರಯೋಜಕ ಎಂದು ಹೇಳಿ ಮುಂದುವರೆದು ನಮ್ಮ ಕರ್ತವ್ಯಗಳನ್ನು ನಾವು ಮಾಡೋಣ. ನಮ್ಮ ದೇಹ, ಮನಸ್ಸು ಮತ್ತು ಪಂಚಪ್ರಾಣಗಳನ್ನು ಗುರುವಿನ ಪಾದಗಳಲ್ಲಿ ಅರ್ಪಿಸೋಣ. ಗುರುವೇ ಸರ್ವಾಂತರಯಾಮಿ, ಗುರುವೇ ದೇವರು. ಈ ದೃಢ ನಂಬಿಕೆ ಉಂಟಾಗಬೇಕಾದರೆ ಗುರುವಿನಲ್ಲಿ ಅಪರಿಮಿತವಾದ ಭಕ್ತಿ ಮತ್ತು ಪ್ರೀತಿ ಅಗತ್ಯ ಎಂದನು. ಈ ರೀತಿ ಚರ್ಚಿಸುತ್ತಾ ನಾವು 4 ಜನರನ್ನು ದೇವರನ್ನು ಹೇಗೆ ತಲುಪಬಹುದು ಎಂಬುದರ ಬಗ್ಗೆ ಹುಡುಕುತ್ತಾ ಒಂದು ಕಾಡಿನಲ್ಲಿ ಹೊರಟೆವು.